ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬಾಲಕುಂಟಹಳ್ಳಿ ಗಂಗಾಧರ್, ಸರ್ಕಾರಗಳು ಒಳ ಮೀಸಲಾತಿ ಕಾರ್ಯರೂಪಕ್ಕೆ ತರದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯಾಲಯದಲ್ಲಿ ನ್ಯಾಯ ಪಡೆದ್ವಾ. ಆದರೆ ರಾಜ್ಯ ಸರ್ಕಾರ 1 ತಿಂಗಳಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಮಾಡುವುದಾಗಿ ನಾಗಮೋಹನ್ ದಾಸ್ ಸಮಿತಿ ರಚನೆ ಮಾಡಿ 3 ತಿಂಗಳಾದರೂ ಇಂದಿಗೂ ಚಕಾರವೆತ್ತದೆ ದಲಿತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿದ್ರ. ದಲಿತರ ಪರ ಎನ್ನುತ್ತಲೇ ಪರಿಶಿಷ್ಟರನ್ನ ತುಳಿಯುವ ಕೆಲಸವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡುತ್ತಿದ್ದಾರೆ. ತೆಲಂಗಾಣದಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಮಾಡಲು ಈಗಾಗಲೇ ಅಲ್ಲಿನ ಸರ್ಕಾರ ಮುಂದಾಗಿದೆ. ರಾಜ್ಯದಲ್ಲಿ ಮಾತ್ರ ಆತ ಗಮನವೇ ಹರಿಸಿಲ್ಲ. ವಿಧಾನಸೌಧ ಗ್ಯಾಲರಿಯಲ್ಲಿ ಘೋಷಣೆ ಕೂಗಿದ ಕಾರಣ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿಯೇ ದಲಿತ ಮುಖಂಡರನ್ನ ಬಂಧಿಸಿ ಪ್ರಕರಣ ದಾಖಲಿಸಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಎಂದು ಅವರು ಕಿಡಿಕಾರಿದ್ರು. ಸಮಾಜದ ಮುಖ್ಯ ವಾಹಿನಿಯಲ್ಲಿರುವ ದಲಿತ ಪದಾಧಿಕಾರಿಗಳನ್ನ ಹೀನಾಯವಾಗಿ ನಡೆಸಿಕೊಳ್ಳಲಾಗಿದೆ. ಇದು ದಲಿತ ಸಮುದಾಯ ತುಳಿಯುವ ಪ್ರಯತ್ನ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿಯೇ ಹೇಳಿದೆ. ಒಳ ಮೀಸಲಾತಿಯ ಜಾರಿಯ ಬಗ್ಗೆ ಸಿದ್ದರಾಮಯ್ಯನವರು ಸುಳ್ಳು ಹೇಳುತ್ತಿದ್ದಾರೆ. ಇನ್ನು ದಲಿತ ಸಮುದಾಯಕ್ಕೆ ಸೇರಿದ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಕೆಎಚ್ ಮುನಿಯಪ್ಪ ಮೌನವಾಗಿದ್ದಾರೆ. ಅವರದೇ ಸಮುದಾಯದವರನ್ನ ಬಂಧಿಸುತ್ತಿದ್ರೆ ದಲಿತ ಸಚಿವರು ಮೌನ ವಹಿಸಿರುವುದು ಖಂಡನೀಯ ಎಂದರು. ಹಿಟ್ಲರ್ ರೀತಿಯಲ್ಲಿ ಸಿದ್ದರಾಮಯ್ಯ ನಡೆದುಕೊಂಡಿದ್ದಾರೆ. ಎಸ್ಸಿಪಿ, ಟಿಎಸ್ಪಿ ಹಣ ಗ್ಯಾರಂಟಿಗಳಿಗೆ ಬಳಸಲಾಗುತ್ತಿದೆ. ಎಲ್ಲರಿಗೂ ಗ್ಯಾರಂಟಿ ನೀಡಲಾಗುತ್ತಿದೆ. ಆದರೆ ದಲಿತರ ಹಣ ಪಡೆಯಲಾಗುತ್ತಿದೆ. ಎಲ್ಲಾ ಒಕ್ಕೂಟಗಳಿಗೂ ಹಣ ನೀಡುತ್ತಿದ್ದೀರಿ, ದಲಿತರ ಹಣ ವಾಪಸ್ ಪಡೆಯುತ್ತಿದ್ದೀರಿ. ದಲಿತರ ಕಾಲೋನಿಗಳಿಗೆ ಸಿಸಿ ರಸ್ತೆಗಳಿಲ್ಲ, ಚರಂಡಿಗಳಿಲ್ಲ, ಅನುದಾನ ಸಮರ್ಪಕವಾಗಿ ಬರುತ್ತಿಲ್ಲ, ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಇಲ್ಲ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊಳವೆ ಬಾವಿಗಳಿಲ್ಲ. ಓಟಿಗೆ ಮಾತ್ರ ದಲಿತರು ಬೇಕು, ದಲಿತರ ಅಭಿವೃದ್ಧಿ ಬೇಡವೇ ಎಂದು ಪ್ರಶ್ನೆ ಮಾಡಿದ್ರ. ಸಮಾಜವಾದಿ ನಾಯಕ ಎಂದು ಹೇಳಿಕೊಳ್ಳಲು ಸಿದ್ದರಾಮಯ್ಯನವರಿಗೆ ಅರ್ಹತೆಯೇ ಇಲ್ಲ ಎಂದು ಕಿಡಿಕಾರಿದ್ರ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸನ್ನ ದಾಖಲು ಮಾಡಿಸಿ ಅಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಸದಾಶಿವ ಆಯೋಗ ವರದಿನ ಜಾರಿ ಮಾಡಬೇಕು, ಒಳ ಮೀಸಲಾತಿ ಜಾರಿಗೆ ಆಯಾ ರಾಜ್ಯ ಸರ್ಕಾರಗಳಿಗೆ ನಾವು ಆದೇಶವನ್ನು ಕೊಟ್ಟಿದ್ದೀವಿ, ಅವರಿಗೆ ಪವರ್ ಇದೆ, ಮಾಡ್ಬೋದು ಸಂವಿಧಾನ ಪ್ರಕಾರ ಅಂತ ಏನು ಹೇಳ್ತಾರೆ. ಅದರಂತೆ ಇವತ್ತು ನಾವು ನಮ್ಮ ಸಿದ್ದರಾಮಯ್ಯನವ್ರಿಗೆ ಮತ್ತು ಮಾನ್ಯ ಕ್ಯಾಬಿನೆಟ್ಟಲ್ಲಿ ಅವ್ರು ಡಿಸಿಷನ್ ತಗೊಂಡು 1 ತಿಂಗಳಲ್ಲಿ ನಾವು ಇದನ್ನು ಜಾರಿ ಮಾಡ್ತೀವಿ ಅಂತೇಳ್ಬಿಟ್ಟು ನಾಗಮೋಹನ್ ದಾಸ್ ಅವ್ರನ್ನ ಒಬ್ಬ ಸದಸ್ಯ ಅವ್ರನ್ನ ಆಯ್ಕೆ ಮಾಡ್ತಾರೆ. ಆದರೆ ಇವತ್ತು 3 ತಿಂಗಳು ಆಗ್ತಾ ಬರ್ತಾಯಿದೆ. ಇದುವರೆಗೂ ಯಾವುದೇ ಒಂದು ಸಮಸ್ಯೆನ ಪರಿಹಾರ ಮಾಡೋಕ್ಕೆ ಸರ್ಕಾರದಲ್ಲಿ ಆಗ್ತಾಯಿಲ್ಲ. ನಮಗಾಗಿದ್ದ ಅನ್ಯಾಯನ ಸರಿಪಡಿಸ್ಬೇಕು, ಸರ್ಕಾರ ಮಾಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಆ ವಿಚಾರವನ್ನು ಅವರು ನಮ್ಮ ಗ್ಯಾಲರಿಯಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಆಗ ಈ ಸರ್ಕಾರದ ಮಂತ್ರಿಗಳು ಮತ್ತು ಈ ಸರ್ಕಾರದ ಪದಾಧಿಕಾರಿಗಳು, ಈ ಸರ್ಕಾರದ ಮಂತ್ರಿಗಳು ಮತ್ತು CM ಎಲ್ಲ ಸೇರ್ಕೊಂಡು ಏನು ನಮ್ಮ ಪದಾಧಿಕಾರಿಗಳು ಭಾಗವಹಿಸಿದ್ರು ಅವ್ರನ್ನ ಅರೆಸ್ಟ್ ಮಾಡಿಸ್ತಾರೆ, ಕೇಸು ದಾಖಲು ಮಾಡಿಸ್ತಾರೆ. ಅವ್ರನ್ನ ಒಳಗೆ ಎತ್ಕೊಂಡೋಗಿ ವಿಧಾನಸೌಧದ ಒಂದು ಸ್ಟೇಷನ್ನಲ್ಲಿ ಒಂದು ಮೂಲಗುಂಪೆಯಲ್ಲಿ, ಯಾಕಂದರೆ ಅವರು ಒಳ್ಳೆಯ ಸಮಾಜದ ಮುಖ್ಯ ವಾಹಿನಿಯಲ್ಲಿರುವಂಥ ಪದಾಧಿಕಾರಿಗಳು, ಅಂಥವ್ರನ್ನ ಯಾವ ಹೀನ ಸ್ಥಿತಿಯಲ್ಲಿ ನಡ್ಕೊಂಡಿದೆ ಸರ್ಕಾರ ಅಂದರೆ ಅವಂಥ ಹೀನ ಸ್ಥಿತಿಯಲ್ಲಿ ನಡ್ಕೊಂಡು ಇವತ್ತು ಈ ನಮ್ಮ ಜನಾಂಗಕ್ಕೆ, ನಮ್ಮ ಸಮಾಜಕ್ಕೆ ಅವಮಾನ ಮಾಡಿ ಈಗ ನಮ್ಮ ಸಮಾಜನ ತುಳಿಯುವಂಥ ಕೆಲಸ ನಮ್ಮ ಸಿದ್ದರಾಮಯ್ಯನವರು ಮಾಡ್ತಾಯಿದ್ದಾರೆ ಸರ್ಕಾರ. ಯಾಕಂದರೆ ಇವತ್ತು ಅವ್ರು ಗೆದ್ದಿರೋದು ದಲಿತರಿಂದನೇ, ದಲಿತರ ಓಟಿಂದ ಗೆದ್ದಿರೋದು. ಆವತ್ತು ಹೇಳಿದ್ರು ನೀವು ನಾನು ಬಂದು ಈ ಒಂದು ವರ್ಗೀಕರಣವನ್ನು ನನ್ನ ಸರ್ಕಾರ ಬಂದ ತಕ್ಷಣ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವರು ಅಜೆಂಡಾದಲ್ಲಿ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿನ ಜಾರಿ ಮಾಡ್ತೀವಂತ. ಆದರೆ ಇದುವರೆಗೂ ಮಾಡಲಿಲ್ಲ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮತ್ತೊಬ್ಬ ಮುಖಂಡ ಕೃಷ್ಣಮೂರ್ತಿ ಮಾತನಾಡಿ, ನ್ಯಾಯ ಕೇಳಲು ಹೋದವರನ್ನ ಬಂಧಿಸಿರುವುದು ಖಂಡನೀಯ. 7 ಮಂದಿ ದಲಿತ ಮುಖಂಡರನ್ನ ಕುರಿಗಳ ರೀತಿಯಲ್ಲಿ ಎಳೆದೊಯ್ದಿದ್ದಾರೆ. ಈ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆದ ಮಾದಿಗರ ಸಮಾವೇಶದಲ್ಲಿ ಒಳ ಮೀಸಲಾತಿ ನೀಡುವ ಭರವಸೆಯನ್ನ ಸಿದ್ದರಾಮಯ್ಯ ನೀಡಿದ್ರ. ಈಗ ಮುಖ್ಯಮಂತ್ರಿಯಾಗಿ 2 ವರ್ಷಗಳಾದರೂ ಒಳ ಮೀಸಲಾತಿ ಇಲ್ಲ. ದಲಿತರ ಓಟಿನಿಂದಲೇ ನೀವು ಮುಖ್ಯಮಂತ್ರಿಯಾಗಿದ್ದೀರಿ. ಈಗ ನ್ಯಾಯ ಕೇಳಲು ಬಂದ ದಲಿತರನ್ನ ಎಳೆದೊಯ್ದು ಬಂಧಿಸಲಾಗುತ್ತಿದೆ ಎಂದು ಆರೋಪಿಸಿದ್ರ. ದಲಿತ ಮುಖಂಡರ ಮೇಲೆ ಹಾಕಿದ ಪ್ರಕರಣ ವಾಪಸ್ ಪಡೆದು ಅವರಿಗೆ ರಕ್ಷಣೆ ನೀಡಬೇಕು. ಸಿದ್ದರಾಮಯ್ಯ ಸರ್ಕಾರ ಬಂದ ಕೂಡಲೇ ಒಳ ಮೀಸಲಾತಿ ಬರಲಿದೆ ಎಂದು ದಲಿತರು ಮತ ಹಾಕಿದ್ರ. 2 ವರ್ಷವಾದರೂ ಮುಖ್ಯಮಂತ್ರಿಗಳು ಚಕಾರ ಎತ್ತುತ್ತಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದಂತೆ ಮಾಡಲಿದ್ದಾರೆ ಎಂದು ದಲಿತರು ನಿರಾಳರಾಗಿದ್ರ. ಆದರೆ ತೆಲಂಗಾಣದಲ್ಲಿ ಒಳ ಮೀಸಲಾತಿ ನೀಡಲಾಗುತ್ತಿದೆ, ರಾಜ್ಯದಲ್ಲಿ ಮಾತ್ರ ಚಕಾರ ಎತ್ತುತ್ತಿಲ್ಲ.
ಕೇಳಲು ಹೋದ 7 ಮಂದಿ ದಲಿತ ಮುಖಂಡರನ್ನ ಬಂಧಿಸಿರುವುದು ನ್ಯಾಯವೇ ಎಂದು ಪ್ರಶ್ನೆ ಮಾಡಿದ್ರ. ಫ್ರೀಡಂ ಪಾರ್ಕಿನಲ್ಲಿ ಕಳೆದ 1 ತಿಂಗಳಿನಿಂದ ದಲಿತ ನಾಯಕರು ಹೋರಾಟ ಮಾಡುತ್ತಿರುವುದು ನಿಮ್ಮ ಕಣ್ಣಿಗೆ ಕಾಣಿಸುತ್ತಿಲ್ವೇ? ಮುಖ್ಯಮಂತ್ರಿಗಳಿಗೆ ನಿಜವಾಗಿಯೂ ದಲಿತರ ಮೇಲೆ ಕಾಳಜಿ ಇಲ್ಲ. ಹಿಂದಿನ ಬಜೆಟ್ ದಲಿತರ ಪರ ಇತ್ತು. ಈಗಿನ ಬಜೆಟ್ ದಲಿತರಿಗೆ ಸೌಲಭ್ಯಗಳೇ ನೀಡಿಲ್ಲ. ಪರಿಶಿಷ್ಟರ ಕಾಲೋನಿಗಳಲ್ಲಿ ಅಭಿವೃದ್ಧಿ ಕೆಲಸಗಳಾಗುತ್ತಿಲ್ಲ. ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಇಲ್ಲ. ಬಿಸಿಯೂಟದ ಜೊತೆ ನೀಡುತ್ತಿದ್ದ ಬಾಳೆಹಣ್ಣು ಮೊಟ್ಟೆ ನೀಡುತ್ತಿಲ್ಲ. ಪೌರ ಕಾರ್ಮಿಕರಿಗೆ 3 ತಿಂಗಳಿನಿಂದ ವೇತನವಿಲ್ಲ. ಸಿದ್ದರಾಮಯ್ಯನವರ ಮೇಲಿದ್ದ ನಿರೀಕ್ಷೆ ಹುಸಿಯಾಗಿದೆ ಎಂದರು. ದಲಿತ ಸಚಿವರಿಗೆ ನೀಡಿರುವ ಸಚಿವ ಸ್ಥಾನಗಳು ಅಬಕಾರಿ ಮತ್ತು ಆಹಾರ. ನಿಜವಾಗಿಯೂ ಅವರಿಗೆ ಸಲ್ಲಬೇಕಾದ ಖಾತೆಗಳೇ ಸಿಕ್ಕಿವೆ. ದಲಿತರನ್ನ ಮುಖ್ಯಮಂತ್ರಿ ಯಾಕೆ ಮಾಡಿಲ್ಲ? KH ಮುನಿಯಪ್ಪ ಅವರನ್ನ ಮುಖ್ಯಮಂತ್ರಿ ಮಾಡಿ. ಅದು ಮಾತ್ರ ನಿಮ್ಮ ಪಕ್ಷ ಮತ್ತು ಸರ್ಕಾರಕ್ಕೆ ಸಾಧ್ಯವಾಗಲ್ಲವೇ? ಒಳ ಮೀಸಲಾತಿ ಇದೇ ಅಧಿವೇಶನದಲ್ಲಿ ಜಾರಿಯಾಗಬೇಕು. ಇಲ್ಲವಾದರೆ ಮಂದಕೃಷ್ಣ ಮಾದಿಗರ ನೇತೃತ್ವದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಕೃಷ್ಣಮೂರ್ತಿ ಎಚ್ಚರಿಕೆ ನೀಡಿದ್ರು. ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದಿದ ತಕ್ಷಣ ಒಳ ಮೀಸಲಾತಿ ಆಗುತ್ತೆ ಅಂತ ಇಡೀ ದಲಿತ ಜನಾಂಗ ನಿಜವಾಗ್ಲೂ ವೋಟ್ ಹಾಕಿದ್ರು. ಆದರೆ ಆಗಿ 2 ವರ್ಷ ಆಯಿತು. ಆದರೆ ಅದರ ಬಗ್ಗೆ ಚಕಾರನೇ ಮುಖ್ಯಮಂತ್ರಿಗಳು ಎತ್ತಾ ಇಲ್ಲ. ಹಿಂದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಮಾಡ್ತಾರೆ ಅಂತ ಎಲ್ಲ ಸಮಾಜದ ಮುಖಂಡರು ಒಂದು ಮನಸ್ಸಲ್ಲಿ ನಗು ಬಂತು. ಯಾಕಂದರೆ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡ್ತದೆ ಅಂತ ಒಂದು ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಆಗುತ್ತೆ ಅಂತ ಒಂದು ನಮ್ಮ ಜನಾಂಗ ಅಂದ್ಕೊಂಡಿದ್ರು. ಅದಕ್ಕೆ ಈಗ ತೆಲಂಗಾಣ ರಾಜ್ಯದಲ್ಲಿ ಅದನ್ನು ಸದುಪಯೋಗ ಪಡ್ಕೊಂಡು ಮಾಡ್ತಾ ಇದ್ದಾರೆ. ಅಂಬರೀಷನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.